Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Today, let's learn about a man called Aaron. ಇವತ್ತಿನ ದಿವಸ ನಾವು ಆರೋನ್ ಎಂಬ ವ್ಯಕ್ತಿಯ ಬಗ್ಗೆ ನಾವು ಕಲಿತುಕೊಳ್ಳೋಣ. Now let's study his life, but not in detail, but in brief. ನಾವು ಆರೋನ ವಿಚಾರವಾಗಿ ಕಲಿತುಕೊಳ್ಳೋಣ, ಆದರೆ ಸಂಪೂರ್ಣವಾಗಿ ಅಲ್ಲ, ಕೆಲವು ವಿಷಯಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಧ್ಯಾನ ಮಾಡೋಣ. Who was Aaron? ಆರೋನನು ಯಾರಾಗಿದ್ದಾನೆ? Moses' brother. ಆ ಮೋಶೆ ಅಣ್ಣನೇ ಆರೋನನಾಗಿದ್ದಾನೆ. If I have to tell his genealogy, ಆತನ ಒಂದು ವಂಶಾವಳಿಯನ್ನು ಹೇಳುವುದಾದರೆ he was Levi's great grandson. ಆತನು ಲೇವಿಯ ಮರಿಮೊಮ್ಮಗನಾಗಿದ್ದಾನೆ. Hallelujah. Hallelujah. He was chosen to be the priest. ಆತನು ಮಹಾಯಾಜಕನಾಗಿ ದೇವರಿಂದ ಆರಿಸಲ್ಪಟ್ಟನು. Now when God made a special garment for Aaron and his sons, ದೇವರು ಮಹಾಯಾಜಕನಾದ ಆರೋನನಿಗೂ ಆತನ ಮಕ್ಕಳಿಗೂ ಒಂದು ವಿಶೇಷವಾದ ಒಂದು ವಸ್ತ್ರವನ್ನ ಮಾಡಿಕೊಟ್ಟನು. and God named it ephod. ಆ ವಸ್ತ್ರವನ್ನ ದೇವರು ಎಫೋದ್ ಎಂದು ಕರೆದನು. Even to Adam and Eve, it was not designed like that. ಆದಾಮನಿಗೂ ಮತ್ತು ಅವಳಿಗೂ ಕೂಡ ಆ ರೀತಿಯ ಒಂದು ವಸ್ತ್ರವನ್ನ ದೇವರು ಕೊಟ್ಟಿರಲಿಲ್ಲ. To make that special garment, ಅದನ್ನ ಒಂದು ಆ ವಸ್ತ್ರವನ್ನ ವಿಶೇಷ ವಸ್ತ್ರವನ್ನಾಗಿ ಮಾರ್ಪಡಿಸಲು now God chose two people. ದೇವರು ಎರಡು ವ್ಯಕ್ತಿಗಳನ್ನ ಆರಿಸಿಕೊಳ್ಳುತ್ತಾನೆ. Can you name them? ಅವರ ಹೆಸರನ್ನು ನೀವು ಹೇಳಬಹುದಾ? The one is Oholiab, ಮೊದಲನೇದಾಗಿ ಒಹಿಲಾಬನೆಂದು and ಹೇಳುತ್ತಾರೆ. the second is Bezalel. ಅದೇ ರೀತಿಯಲ್ಲಿ ಬೆಜಲೇಲನು ಎಂಬ ವ್ಯಕ್ತಿಯನ್ನ ದೇವರು ಆರಿಸಿಕೊಳ್ಳುತ್ತಾನೆ. God says, ದೇವರು ಈ ರೀತಿ ಹೇಳುತ್ತಾ ಇದ್ದಾನೆ, I have chosen two people. ನಾನು ಇಬ್ಬರು ವ್ಯಕ್ತಿಗಳನ್ನ ಆರಿಸಿಕೊಂಡಿದ್ದೇನೆ. One is Oholiab and the other one is Bezalel. ಒಂದನೇದಾಗಿ ಒಹಿಲಾಬನು ಮತ್ತು ಅದೇ ರೀತಿಯಲ್ಲಿ ಬೆಜಲೇಲನು To make the garments for Aaron and his sons. ಆರೋನನು ಮತ್ತು ಆರೋನನ ಮಕ್ಕಳಿಗೂ ಅವರಿಗೆ ವಸ್ತ್ರವನ್ನ ಮಾಡಿಕೊಡುವುದಕ್ಕೋಸ್ಕರ ಆ ಇಬ್ಬರನ್ನ ನಾನು ಆರಿಸಿಕೊಂಡಿದ್ದೇನೆ. Not just simply I have chosen them, ಕೇವಲ ಸುಮ್ಮನೆ ನಾನು ಅವರನ್ನು ಆರಿಸಿಕೊಳ್ಳಲಿಲ್ಲ. but I have filled them with the Spirit of God. ನಾನು ಅವರನ್ನ ಪರಿಶುದ್ಧಾತ್ಮ ದೇವರ ಆತ್ಮನಿಂದ ನಾನು ತುಂಬಿಸಿದ್ದೇನೆ. To make a garment for Aaron and his sons. ಆರೋನನು ಮತ್ತು ಆರೋನನ ಮಕ್ಕಳಿಗೋಸ್ಕರವಾಗಿ ವಸ್ತ್ರವನ್ನ ಉಂಟು ಮಾಡುವುದಕ್ಕೋಸ್ಕರವಾಗಿ ಅಥವಾ ಹೊಲಿಯುವುದಕ್ಕೋಸ್ಕರವಾಗಿ God filled Oholiab and Bezalel with the Spirit of God. ದೇವರ ಆತ್ಮವನ್ನ ದೇವರು ಅವರಲ್ಲಿ ಒಹಿಲಾಬನಲ್ಲಿ ಮತ್ತು ಬೆಜಲೇಲಿನಲ್ಲಿ ತುಂಬಿಸಿ ದೇವರು ಕೊಟ್ಟಿದ್ದನು. Hallelujah. Hallelujah. They were filled with the Spirit of wisdom. ಅವರು ದೇವರ ಒಂದು ಅಜ್ಞಾನದಿಂದ ತುಂಬಿಸಲ್ಪಟ್ಟಿದ್ದಾರೆ ಎಂದು ನಾವು ನೋಡುತ್ತೇವೆ. The Bible says, ಸತ್ಯವೇದ ಈ ರೀತಿ ಹೇಳ್ತಾ they ಇದೆ, were filled with the understanding and with knowledge. ಅವರೊಂದು ಜ್ಞಾನದಿಂದಲೂ ಅದೇ ತಿಳುವಳಿಕೆಯಿಂದಲೂ ತುಂಬಿಸಲ್ಪಟ್ಟಿದ್ದಾರೆ ಎಂದು ನಾವು ನೋಡುತ್ತೇವೆ. Hallelujah. Hallelujah. It was godly designed garments for Aaron and his descendants. ಅದು ಆರೋನನಿಗೂ ಮತ್ತು ಆರೋನ ತಲೆಮಾರಿಗೂ ಸಿದ್ಧ ಮಾಡಲ್ಪಟ್ಟಂತಹ ವಸ್ತ್ರ ಅದಾಗಿತ್ತು. It was godly design. ಅದು ದೇವರೊಂದು ಸಿದ್ಧ ಮಾಡಿದಂತ ವಸ್ತ್ರವಾಗಿತ್ತು. Hallelujah. Hallelujah. Even to Moses, even to Jacob or Abraham, God did not do anything like that. ಮೋಶೆಗೋಸ್ಕರವಾಗಿಯೂ ಅಬ್ರಹಾಮನಿಗೋಸ್ಕರ ಯಾಕೋಬನಿಗೋಸ್ಕರವಾಗಿಯೂ ದೇವರು ಯಾವುದೇ ವಸ್ತ್ರವನ್ನ ಸಿದ್ಧ ಮಾಡಿಕೊಟ್ಟಿರಲಿಲ್ಲ. Hallelujah. Hallelujah. If you see the next thing about Aaron, ನಾವು ಮುಂದಿನ ವಿಚಾರವನ್ನ ಯಾರನ್ನ ವಿಚಾರವಾಗಿ ನೋಡುವುದಾದರೆ, Aaron was consecrated for God. ಆರೋನನು ದೇವರಿಗೋಸ್ಕರ ಪವಿತ್ರೀಕರಿಸಲ್ಪಟ್ಟವನಾಗಿದ್ದಾನೆ. You see the next thing about Aaron, ನೀವು ಆರೋನನ ವಿಚಾರವಾಗಿ ಮುಂದಿನ ಒಂದು ವಿಚಾರವನ್ನ ನೋಡುವುದಾದರೆ, Aaron was ordained for the service of God. ಆತನು ದೇವರ ಒಂದು ಕಾರ್ಯಕ್ಕೋಸ್ಕರವಾಗಿ ಪ್ರತಿಷ್ಠಿಸಲ್ಪಟ್ಟವನಾಗಿದ್ದಾನೆ. But if you see the initial days of Aaron, ಅದೇ ಆರೋನನ ಮೊದಲಿನ ದಿನಗಳನ್ನು ನೀವು ನೋಡುವಾಗ, meaning before he becoming the priest, ಆತನು ಮಹಾಯಾಜಕನ ಆಗುವುದಕ್ಕಿಂತ ಮುಂಚಿತವಾಗಿ he was just a brother of Moses. ಆತನು ಕೇವಲ ಮೋಶೆಯ ಅಣ್ಣನಾಗಿದ್ದನು. But when Aaron was chosen, ಆರೋನನು ಯಾವಾಗ ಮಹಾಯಾಜಕನಾಗಿ ಆರಿಸಲ್ಪಟ್ಟನು, when he was chosen from God, ಆತನು ದೇವರಿಂದ ಆರಿಸಲ್ಪಟ್ಟಂತ he ಸಂದರ್ಭದಲ್ಲಿ was first chosen to be the person for Moses. ಆರೋನನು ಮೋಶೆಯ ಒಂದು ಬಾಯಾಗಿ ಅಥವಾ ಮಾತುಗಾರನಾಗಿ ಆತನು ನಿಂತಿದ್ದನು. Hallelujah. Hallelujah. That was his initial calling. ಅದು ಆತನ ಮೊದಲನೆಯ ಒಂದು ಕಾಲಿಂಗ್ ಕರೆ ಆಗಿತ್ತು. What is his initial calling? ಅದರ ಮೊದಲನೇ ಕರೆ ಯಾವುದಾಗಿತ್ತು? Speaking for Moses. ಮೋಶೆ ಏನು ಮಾತನಾಡಲು ಬಯಸುತ್ತಾನೋ ಅದನ್ನ ಅವನು ಮಾತನಾಡಬೇಕಾಗಿತ್ತು. God said, ದೇವರು ಈ ರೀತಿ ಹೇಳ್ತಾ ಇದ್ದಾನೆ, ಮೋಶೆ, Aaron will speak for you. ಮೋಶೆ ಆರೋನನು ನಿನಗೋಸ್ಕರ ಮಾತನಾಡುವನೆಂಬುದಾಗಿ. Amen. Hallelujah. Hallelujah. The second thing, ಎರಡನೇದಾಗಿ, Aaron, he supported Moses' hand
hands in the battle. ಆರೋನನು ಯುದ್ಧದ ಸಂದರ್ಭದಲ್ಲಿ ಮೋಶೆಯ ಕರಗಳಿಗೆ ಒಂದು ಬಲವನ್ನ ಕೊಟ್ಟು ನಡೆಸಿದವನಾಗಿದ್ದನೆಂದು ನಾವು ನೋಡುತ್ತೇವೆ. When Amalekites attacked Israelites, ಯಾವಾಗ ಅಮಲೇಕ್ಯರು ಇಸ್ರೇಲರನ್ನು ಆಕ್ರಮಣ ಮಾಡಿದರೋ it was Aaron who lifted the hands of Moses. ಮೋಶೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆರೋನನು ತಾನೇ ಆತನ ಕೈಗೆ ಬಲವನ್ನ ಕೊಟ್ಟು ಮೇಲೆತ್ತಿದನೆಂದು ನಾವು ನೋಡುತ್ತೇವೆ. Hallelujah. Hallelujah. These are the positive things of Aaron. ಇದು ಒಂದು ಸಕಾರಾತ್ಮಕ, ನಾವು ಆರೋನನ ವಿಷಯವಾಗಿ ನೋಡುವಂತ ಸಕಾರಾತ್ಮಕ ವಿಷಯಗಳಾಗಿದ್ದಾವೆ. Even the Bible records his mistakes. ಸತ್ಯವೇದದಲ್ಲಿ ಆತನ ತಪ್ಪುಗಳನ್ನು ಕೂಡ ಬರೆಯಲ್ಪಟ್ಟಿದೆ. Do you know he was the one who made or he built the calf? ಆತನು ಇಸ್ರೇಲರು ಐಗುಪ್ತ ದೇಶದಿಂದ ಈ ಸೀನಾಯಿ ಬೆಟ್ಟದ ಹತ್ತಿರ ಬಂದಂತ ಸಂದರ್ಭದಲ್ಲಿ ಬಸವನನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿ ಆತನಾಗಿದ್ದನು. He was the one who cast it into idol. ವಿಗ್ರಹಗಳನ್ನ ಮಾಡಿಕೊಟ್ಟವನು. But the interesting thing is, ಆದ್ರೆ ಪ್ರಾಮುಖ್ಯವುಳ್ಳ ವಿಷಯವೇನೆಂದರೆ, very interesting thing, ಪ್ರಾಮುಖ್ಯವುಳ್ಳ ವಿಷಯವೇನೆಂದರೆ, till now we don't know why Aaron was not punished for this mistake. ಆ ಒಂದು ತಪ್ಪಿಗಾಗಿ ದೇವರು ಯಾಕೆ ಆತನನ್ನ ಶಿಕ್ಷಿಸಲಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. No, you should ask God only. ನಾವು ದೇವರ ಜೊತೆ ಈ ಪ್ರಶ್ನೆಯನ್ನ ಕೇಳಬೇಕು. One thing we can understand, ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು, God is a forgiving God. ದೇವರು ಕ್ಷಮಿಸುವಂತ ದೇವರಾಗಿದ್ದಾನೆ. The Bible says, ಸತ್ಯವೇದ ಈ ರೀತಿ ಹೇಳ್ತಾ ಇದೆ, whom I will show the compassion, ನಾನು ಯಾರಿಗೆ ಕರುಣೆಯನ್ನು ತೋರಿಸುತ್ತೇನೋ I will show the compassion to him. ನಾನು ಅವರಿಗೆ ಕರುಣೆಯನ್ನು ತೋರಿಸುವವನಾಗಿದ್ದೇನೆ ಅನ್ನೋದನ್ನ ಹೇಳುತ್ತದೆ. To whom I will show my mercy, ಯಾರಿಗೆ ನನ್ನ ದಯೆಯನ್ನು ತೋರಿಸುತ್ತೇನೋ he shall receive my mercy. ಆತನು ದಯೆಯನ್ನು ಹೊಂದುತ್ತಾನೆ ಅನ್ನೋದನ್ನ ಹೇಳುತ್ತಾನೆ. Hallelujah. Hallelujah. This is the second mistake of Aaron. ನಾವು ಆರೋನನ ಎರಡನೇ ತಪ್ಪನ್ನು ನೋಡಿಕೊಳ್ಳೋಣ. No, Aaron was the one who talked against Moses. ಆರೋನನು ತಾನೇ ಆ ಮೋಶೆಯ ವಿರುದ್ಧವಾಗಿ ಮಾತನಾಡುತ್ತಾನೆ ಎಂದು ನಾವು ನೋಡುತ್ತೇವೆ. Again, Aaron was not punished for this sin. ಆರೋನನು ಆ ಪಾಪಕ್ಕೋಸ್ಕರ ಶಿಕ್ಷಿಸಲ್ಪಡಲಿಲ್ಲ. Why? ಯಾಕೆ? What was the reason here? ಇಲ್ಲಿ ಯಾವ ಒಂದು ಕಾರಣ ಇತ್ತು? Because he was wearing the anointed ephod. ಯಾಕಂದ್ರೆ ಆತನು ಅಭಿಷೇಕಿಸಲ್ಪಟ್ಟಂತ ಎಫೋದನ್ನ ಧರಿಸಿಕೊಂಡಿದ್ದನು. The special garment prepared by God. ವಿಶೇಷವಾದ ವಸ್ತ್ರ ದೇವರಿಂದ ಸಿದ್ಧ ಮಾಡಿ ಕೊಟ್ಟಲ್ಪಟ್ಟಂತ ವಸ್ತ್ರ ಎಫೋದ್ ಆಗಿತ್ತು. Hallelujah. Hallelujah. So no one could touch Aaron. ಯಾರು ಕೂಡ ಆರೋನನನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. During his death, ಆತನ ಒಂದು ಸಾಯುವಂತ ಸಂದರ್ಭದಲ್ಲಿ God said to Moses, ದೇವರು ಮೋಶೆಗೆ ಈ ರೀತಿ ಹೇಳಿದನು, tell Aaron to remove his garment. ಆರೋನನ ದೇಹದಲ್ಲಿರುವಂತಹ ವಸ್ತ್ರವನ್ನ ತೆಗೆದು ಹಾಕು ಎನ್ನುವುದನ್ನ ಮೋಶೆಗೆ ಹೇಳುತ್ತಾರೆ. And it was given to the sons of Aaron. ಅದೇ ರೀತಿಯಲ್ಲಿ ಆರೋನನ ನಂತರ ಆರೋನನ ಮಕ್ಕಳಿಗೆ ಅದು ಕೊಡಲ್ಪಟ್ಟಿದೆ ಎಂದು ನಾವು The ನೋಡ್ತೇವೆ. moment he removed his special garment, ಯಾವಾಗ ಆತನು ತನ್ನ ಆ ಒಂದು ವಿಶೇಷವಾದ ವಸ್ತ್ರವಾದ ಎಫೋದನ್ನು ದೇಹದಿಂದ ತೆಗೆದು ಬಿಡುತ್ತಾನೋ Aaron died. ಆ ಕ್ಷಣವೇ ಆತನು ಸತ್ತು The ಹೋಗುತ್ತಾನೆ. anointing was protecting Aaron's life. ದೇವರ ಅಭಿಷೇಕವು ಆರೋನನ ಜೀವಿತವನ್ನ ಕಾಪಾಡುತ್ತಿತ್ತು. Praise the Lord. Hallelujah. Even in our lives, ನಮ್ಮ ಜೀವಿತದಲ್ಲಿಯೂ ಕೂಡ every day we commit so many mistakes. ಅನೇಕ ತಪ್ಪುಗಳನ್ನ ನಾವು ಪ್ರತಿದಿನವೂ ಮಾಡುತ್ತೇವೆ. Sometimes we think like this, ನಾವು ಈ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ, I thought God will punish me. ನಾನು ಅಂದುಕೊಂಡೆ ದೇವರು ನನ್ನನ್ನು ಶಿಕ್ಷಿಸುತ್ತಿದ್ದನು ಅಂದುಕೊಂಡೆ, But why God is not punishing me? ಆದ್ರೆ ದೇವರು ಯಾಕೆ ನನ್ನನ್ನು ಶಿಕ್ಷಿಸುತ್ತಿಲ್ಲ ಎಂದು ಆಲೋಚನೆ ಮಾಡ್ತೇವೆ. Because of the anointing you were carrying. ಯಾಕಂದ್ರೆ ನಿನ್ನ ಮೇಲಿರುವಂತಹ ಅಭಿಷೇಕದ ನಿಮಿತ್ತವಾಗಿ ದೇವರು ನಿನ್ನನ್ನು ಶಿಕ್ಷಿಸುತ್ತಿಲ್ಲ. The day the anointing will leave you, ಯಾವಾಗ ನಿನ್ನ ದೇಹದ ಮುಖಾಂತರವಾಗಿ ನಿನ್ನ ಮೇಲಿರುವಂತಹ ಅಭಿಷೇಕ ನಿನ್ನನ್ನು ಬಿಟ್ಟು ಹೋಗ್ತದೋ the wrath of God will come upon us. ದೇವರ ಕೋಪ ನಿನ್ನ ಮೇಲೆ ಬರುತ್ತದೆ. Hallelujah. Hallelujah. Let's see the next thing about Aaron. ಮುಂದಿನ ವಿಚಾರ ಆರೋನನ ವಿಚಾರವಾಗಿ ಮುಂದಿನ ವಿಚಾರವನ್ನು ನೋಡಿಕೊಳ್ಳೋಣ. You know, Aaron's cousin brothers, ಆರೋನನ ಕಸಿನ್ ಬ್ರದರ್ಸ್, you know, and the Reuben's descendants, ಆ ರೂಬೇನನ ತಲೆಮಾರಿನ ವ್ಯಕ್ತಿಗಳು, they opposed the priesthood of Aaron. ಅವರು ಆರೋನನು ಮಹಾಯಾಜಕನಾಗಿರುವುದು ಅದನ್ನು ಅವರು ವಿರೋಧಿಸಿರುವುದನ್ನು ನಾವು ನೋಡುತ್ತೇವೆ. As a result of this, ಇದರ ಒಂದು ಪ್ರತ್ಯುತ್ತರವಾಗಿ God interfered between them. ದೇವರು ಅವರ ಮಧ್ಯದಲ್ಲಿ ಮಧ್ಯಸ್ಥಕನಾಗಿ ಇಳಿದು ಬಂದನೆಂದು ನಾವು ನೋಡುತ್ತೇವೆ. And God made Aaron's staff to bud. ದೇವರು ಆರೋನನ ಕೋಲನ್ನು ಚಿಗುರುವಂತೆ ಮಾಡಿದನು. Not just to bud, to blossom with flowers. ಕೇವಲ ಚಿಗುರುವುದು ಮಾತ್ರವಲ್ಲ, ಆರೋನನ ಕೋಲು ಹೂ ಬಿಡಲು ಪ್ರಾರಂಭಿಸಿತು. Not just to blossom with flowers. ಕೇವಲ ಆ ಒಂದು ಕೋಲು ಚಿಗುರು ಬಿಟ್ಟು ಅಥವಾ ಹೂ ಬಿಟ್ಟು ಅಲ್ಲೇ ನಿಂತುಕೊಳ್ಳಲಿಲ್ಲ, Produced almonds. ಅದು ಬಾದಾಮಿಯನ್ನ ಬಿಟ್ಟಿದೆ ಎಂದು ನಾವು ನೋಡುತ್ತೇವೆ. Hallelujah. Hallelujah. When there was an opposition to Aaron,
ಆರೋನನಿಗೆ ವಿರೋಧತೆ ಬಂದಂತಹ ಸಂದರ್ಭದಲ್ಲಿ God came down. ದೇವರು ಅವರ ಮಧ್ಯದಲ್ಲಿ ಇಳಿದು ಬಂದನೆಂದು In ನಾವು spite of ನೋಡ್ತೇವೆ. his mistakes, God came down. ಆತನ ಒಂದು ತಪ್ಪುಗಳು ಇದ್ದರೂ ಕೂಡ ದೇವರು ಮಧ್ಯದಲ್ಲಿ ಇಳಿದು ಬಂದನೆಂದು ನಾವು ನೋಡ್ತೇವೆ. What is the next thing about Aaron? ಇದರ ಮುಂದಿನ ಆರೋನನ ವಿಚಾರ ಯಾವುದಿದೆ? Because of Aaron's disobedience, ಆರೋನನ ಅವಿಧೇಯತೆಯ ನಿಮಿತ್ತವಾಗಿ he was forbidden to enter the promised land. ಆತನು ಒಂದು ವಾಗ್ದಾನದ ದೇಶಕ್ಕೆ ಪ್ರವೇಶಗೊಳ್ಳಲು ಸಾಧ್ಯವಾಗಲಿಲ್ಲ. So what do we learn from Aaron's life? ನಾವು ಆರೋನನ ಜೀವಿತದಿಂದ ಏನನ್ನ ಕಲಿತಿದ್ದೇವೆ? First thing, he was chosen. His calling was started to become a spokesperson for Moses. ಮೊದಲನೇದಾಗಿ ನಾವು ನೋಡ್ತೇವೆ ಆತನು ಆರಿಸಲ್ಪಟ್ಟನು. ಆತನು ಮೋಶೆಯ ಬಾಯಿಯಾಗಿ ಆರಿಸಲ್ಪಟ್ಟನು. Then he became a supporter to Moses in battles. ಆದ ನಂತರ ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಆರೋನನಿಗೆ ಬಲವಾಗಿ ಬೆಂಬಲವಾಗಿ ನಿಲ್ಲುವುದಕ್ಕೋಸ್ಕರ ದೇವರು ಆರಿಸಿಕೊಂಡನು. And thirdly, he was chosen to be the high priest for the service of God. ಮೂರನೇದಾಗಿ ದೇವರ ಸೇವೆಗೋಸ್ಕರ ಆತನನ್ನು ಮಹಾಯಾಜಕನನ್ನಾಗಿ ದೇವರು ಆರಿಸಿಕೊಂಡನು. When God made or designed a special garment for Aaron, ದೇವರು ತಾನೇ ಆ ಒಂದು ಆರೋನಿಗೋಸ್ಕರವಾಗಿ ಒಂದು ವಸ್ತ್ರವನ್ನ ಧರಿಸುವುದಕ್ಕೆ ವಸ್ತ್ರವನ್ನ ಸಿದ್ಧಪಡಿಸಿದನು. whose staff God made to bud, to blossom and produce almonds. ಆ ದೇವರು ಆತನ ಆರೋನನ ಕೋಲನ್ನ ಅದನ್ನ ಚಿಗುರು ಹೊಂದಿ ಅದು ಹೂಗಳನ್ನ ಬಿಟ್ಟು ಬಾದಾಮಿಯನ್ನು ಬಿಡುವ ಹಾಗೆ ಮಾಡಿದನು. Hallelujah. Hallelujah. But he did not enter the promised land. ಆದರೆ ಆತನು ವಾಗ್ದಾನದ ದೇಶವನ್ನ ಪ್ರವೇಶಿಸಲಿಲ್ಲ ಎಂದು ನಾವು ನೋಡುತ್ತೇವೆ. So many things God made to Aaron, ಅನೇಕ ಕಾರ್ಯಗಳನ್ನು ಆರೋನಿಗೋಸ್ಕರ ದೇವರು ಮಾಡಿದನು. but he was forbidden to enter the promised land. ಆದರೆ ವಾಗ್ದಾನ ದೇಶಕ್ಕೆ ಆತನು ಪ್ರವೇಶಗೊಳ್ಳಲು ಸಾಧ್ಯವಾಗಲಿಲ್ಲ. Church, it is not important how we start our lives. ಸಭೆ ನಮ್ಮ ಜೀವಿತ ವಿಶ್ವಾಸಿ ಜೀವಿತದಲ್ಲಿ ನಾವು ಹೇಗೆ ಪ್ರಾರಂಭ ಮಾಡುತ್ತಿದ್ದೇವೆ ಅದು ದೊಡ್ಡ ವಿಷಯವಲ್ಲ. No, what is more important? ನಾವು ಪ್ರಾಮುಖ್ಯವುಳ್ಳದ್ದು ಏನೆಂದರೆ How we end our race. ನಮ್ಮ ಒಂದು ಓಟವನ್ನು ನಾವು ಯಾವ ರೀತಿ ಕೊನೆಗಾಣಿಸುತ್ತೇವೆ ಅದು That ಪ್ರಾಮುಖ್ಯವುಳ್ಳದ್ದಾಗಿದೆ. is what Jesus says in Matthew chapter 16 and verse number 26. ಅದಕ್ಕೋಸ್ಕರವಾಗಿ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರು ಈ ರೀತಿ ಹೇಳ್ತಾ ಇದ್ದಾನೆ. Jesus himself is telling, ಯೇಸು ಕ್ರಿಸ್ತನು ತಾನೇ ಈ ಒಂದು ಮಾತುಗಳನ್ನು ಹೇಳುತ್ತಿದ್ದಾನೆ. what good will it be for someone to gain the whole world but lose your own soul? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? Or what can anyone give in exchange for their soul? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು ಅನ್ನೋದನ್ನ ದೇವರು ಯೇಸು ಕ್ರಿಸ್ತನು ನಮ್ಮ ಬಳಿ ಕೇಳುತ್ತಿದ್ದಾನೆ. Jesus is telling, ಯೇಸು ಕ್ರಿಸ್ತನು ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. if you are able to gain the whole world, ಈ ಲೋಕವನ್ನೆಲ್ಲ ನೀವು ಸಂಪಾದಿಸಿದರೂ ಕೂಡ what about if your soul loses the eternal life? ಒಂದು ವೇಳೆ ನಮ್ಮ ನಮ್ಮ ಒಂದು ಆತ್ಮವು ನಿತ್ಯ ಜೀವವನ್ನು ಕಳೆದುಕೊಂಡ್ರೆ ಏನು ಪ್ರಯೋಜನ? Do you know what Paul says? ಪೌಲನು ಏನ್ ಹೇಳ್ತಾನೆ ಗೊತ್ತಾ? No, 2 Timothy chapter 4 verse number 7. 2ನೇ ತಿಮೋಥಿ 4ನೇ ಅಧ್ಯಾಯ 7ನೇ ವಚನ. I have fought the good fight, I have finished the race, I have kept my faith. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎನ್ನುವುದನ್ನು ಪೌಲನು ಹೇಳುತ್ತಿದ್ದಾನೆ. Hallelujah. Hallelujah. No, Aaron could not enter the promised land. ಆರೋನನು ಆ ಒಂದು ವಾಗ್ದಾನದ ದೇಶಕ್ಕೆ ಆತನ ಪ್ರವೇಶಗೊಳ್ಳಲು ಸಾಧ್ಯವಾಗಲಿಲ್ಲ. He was the high priest for the service of God, ಆತನು ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗಿ ಆತನು ಮಹಾಯಾಜಕನಾಗಿದ್ದನು. but he was not faithful during his end days. ಆದರೆ ಆತನ ಕೊನೆಯ ದಿನಗಳಲ್ಲಿ ನಾವು ನೋಡುವಾಗ ಆತನು ನಂಬಿಗಸ್ತನಾಗಿ ಆ ಒಂದು ವಾಗ್ದಾನದ ದೇಶಕ್ಕೆ ಸೇರಲಿಲ್ಲ ಎಂದು ನಾವು But if you ನೋಡ್ತೇವೆ. look at Paul, ಅದೇ ಪೌಲನ ಜೀವಿತವನ್ನು ನೋಡುವಾಗ his initial days was not so good. ಆತನ ಮೊದಲನೇ ದಿನಗಳು ಅಷ್ಟೊಂದು ಪ್ರಭಾವ ಬೀರುವಂತಹ ದಿನಗಳಾಗಿರಲಿಲ್ಲ. He was a persecutor. ಆತನು ಒಬ್ಬ ಹಿಂಸಕನಾಗಿದ್ದನು. He was persecuting the church. ಆತನು ಸಭೆಯಲ್ಲಿರುವಂತಹ ಜನರನ್ನೆಲ್ಲವನ್ನ ಹಿಂಸೆ ಮಾಡುತ್ತಿದ್ದನು. But during his death he says this, ಆದರೆ ಸಾಯುವಂತ ಸಂದರ್ಭದಲ್ಲಿ ಈ ಮಾತನ್ನು ಆತನು I ಹೇಳ್ತಿದ್ದಾನೆ. have fought the good fight. ನಾನು ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, I have finished the race. ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, I have kept my faith. ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. Hallelujah. Hallelujah. What is important? ಯಾವುದು ಪ್ರಾಮುಖ್ಯವುಳ್ಳದಾಗಿದೆ? Not your initial days. ನಮ್ಮ ಮೊದಲನೇ ದಿವಸಗಳಲ್ಲ, It is our end days. ನಮ್ಮ ಕಡೆಯ ದಿವಸಗಳೇ ಪ್ರಾಮುಖ್ಯವುಳ್ಳದಾಗಿದೆ. How we are finishing our race. ನಾವು ನಮ್ಮ ಓಟವನ್ನು ಯಾವ ರೀತಿಯಲ್ಲಿ ಕೊನೆಗಾಣಿಸುತ್ತೇವೆ ಅನ್ನುವುದೇ ಅದು Whether ಪ್ರಾಮುಖ್ಯವುಳ್ಳದಾಗಿದೆ. you will be recognized or not. ನೀವು ಗುರುತು ಹಿಡಿಯುವವರಾಗಿರಬಹುದು ಅಥವಾ ಗುರುತು ಹಿಡಿಯದೇ Whether ಇರಬಹುದು. you are blessed or not. ನೀವು ಆಶೀರ್ವದಿಸಲ್ಪಟ್ಟವರಾಗಿರಬಹುದು, ಆಶೀರ್ವದಿಸಲ್ಪಡದೇ ಇರಬಹುದು. But if you can't say these things during your death time, ನಿಮ್ಮ ಒಂದು ಸಾಯುವಂತ ಸಂದರ್ಭದಲ್ಲಿ ಈ ಮಾತುಗಳನ್ನು ನೀವು ಹೇಳುವುದಾದರೆ, I have fought the good fight. ನಾನು ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, I have finished the race. ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, I have kept my faith. ಕ್ರಿಸ್ತ ನಂಬಿಕೆ
ತೆಗೆದುಕೊಂಡಿದ್ದೇನೆ. Hallelujah. Hallelujah. You are more than a person who gained the whole world. ಈ ಒಂದು ವ್ಯಕ್ತಿಯ ಈ ಒಂದು ಮಾತುಗಳನ್ನು ಹೇಳುವಂತ ವ್ಯಕ್ತಿ ಯಾರಿದ್ದಾನೆ, ಆತನು ಇಡೀ ಲೋಕವನ್ನು ಸಂಪಾದಿಸಿದ ವ್ಯಕ್ತಿಗಿಂತ ಶ್ರೇಷ್ಠನಾಗಿದ್ದಾನೆ. Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Let Aaron's life be a teaching in our life. ಆರೋನನ ಜೀವಿತ ನಮಗೊಂದು ಪಾಠವಾಗಿರಲಿ. Always remember how he was chosen by God. ಆತನು ಯಾವ ರೀತಿಯಲ್ಲಿ ಮಹಾಯಾಜಕನಾದನು, ಯಾವ ರೀತಿಯಲ್ಲಿ ಆರಿಸಲ್ಪಟ್ಟನು ಅನ್ನೋದನ್ನ ಆಲೋಚನೆ ಮಾಡ್ರಿ. How God gave him provisions and anointing to him and his descendants. ದೇವರು ಎಲ್ಲವನ್ನ ಆತನಿಗೆ ಏಕೆ ಒದಗಿಸಿಕೊಟ್ಟನು ಮತ್ತು ಆತನ ತಲೆಮಾರಿಗೆ ಒದಗಿಸಿಕೊಟ್ಟನು ಎಂದು ಆಲೋಚನೆ ಮಾಡ್ರಿ. He had everything. ಆತನಿಗೆ ಎಲ್ಲವೂ ಇತ್ತು, He had all blessings. ಆತನಿಗೆ ಎಲ್ಲಾ ಆಶೀರ್ವಾದವೂ ಇತ್ತು. But he did not enter the promised land. ಆತನೇ ವಾಗ್ದಾನದ ದೇಶಕ್ಕೆ ಪ್ರವೇಶಗೊಳ್ಳಲಿಲ್ಲ. So always remember his life. ಆತನ ಜೀವಿತವನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. So God bless everyone according to Matthew chapter 16 and verse number 26. ದೇವರು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. And 2 Timothy chapter 4 and verse number 7. ಅದೇ ರೀತಿಯಲ್ಲಿ 2ನೇ ತಿಮೋತಿ 4ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿಯೂ ಕೂಡ ನಿಮ್ಮನ್ನ ಆಶೀರ್ವದಿಸಲಿ. Amen. ಆಮೆನ್.